ಅಜಯ್ ಅವರೇ ಇವತ್ತಿನ ಹೇಳಿ ಏನಾದ್ರು ಒಂದು ಇದು ಚಿತ್ರದುರ್ಗ ರಾಜರು ಮತ್ತು ಮಹಾರಾಜರು ಆಡಿರ್ತಕ್ಕಂಥ ಕೋಟೆ ಇದು. ಇದನ್ನು ಚಿತ್ರದುರ್ಗ ಮೊದಲಿಗೆ ಇದನ್ನು ಚಿತ್ರದುರ್ಗ ಅಂತೇಳಿ ಕರೆಯಲ್ಪಡುತ್ತಿದೆ. ಆಮೇಲೆ ಮದಕರಿ ನಾಯಕ ಆಗಿರ್ಬೋದು, ಕೆಲವು ಐದರಲ್ಲಿ ಟಿಪ್ಪು ಸುಲ್ತಾನ್ ಎಲ್ಲ ಪಾಳೆಗಾರರ ಆಳ್ವಿಕೆ ಇರ್ತಕ್ಕಂಥ ಚಿತ್ರದುರ್ಗ ಕೋಟೆಗೆ ನಾವು ಇವತ್ತು ಬಂದಿದ್ದೀವಿ. ನೋಡೋಣ ಮುಂದೆಗಡೆ. ಓಕೆ ಬ್ರೋ, ಚಲೋ ಥ್ಯಾಂಕ್ ಯು. ಹಾಯ್ ಎವ್ರಿವನ್. ನಮ್ಮ ಅಜಯ್ ಇವಾಗ ಏನೋ ಹೇಳ್ತಾನೆ. ಚಿತ್ರದುರ್ಗ ಸುಮಾರು 25 ಪ್ಲೇಸ್ಗಳು ಒಳಗೊಂಡಂತಹ ಕೋಟೆ. ಆಮೇಲೆ ಇಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ 200 ವರ್ಷಗಳ ಕಾಲ ಸುಮಾರು ಕೋಟೆಯನ್ನು ಆಳಿರ್ತಾರೆ. ಅದೇ ರೀತಿ ಬರೀ ಮುಂದೆ ಹೋಗೋಣ. ರೆಕಾರ್ಡ್ ಆಗಿ ಇನ್ನೂ ಸರಿ ತೋರಿಸಿ. ಆಗಲೇ ಒಳಗೆ ಚೆನ್ನಾಗಿ ಬಂದಿತ್ತು. ಹಲೋ, ಇವತ್ತು ನಾವು ಚಿತ್ರದುರ್ಗದ ಕೋಟೆಗೆ ಬಂದಿದ್ದೀವಿ. ಇಲ್ಲೇ ಇವಾಗ ನಮ್ಮ ಬ್ರೋ ಇನ್ಫಾರ್ಮೇಷನ್ ಹೇಳ್ತಾರೆ. ಹೇಳಿ ಬ್ರೋ. ಏನು ಹೇಳಿ ಬ್ರೋ, ಈಗ ನಾವು ಬಂದಿರೋದು ಚಿತ್ರದುರ್ಗ ಕೋಟೆಯ ಒಂದು ನೋಡಿ ಇಲ್ಲಿ ಏನಂತಂದರೆ ಒಂದು ವಿಚಿತ್ರವಾದ ಘಟನೆ ನಡೀತಿದೆ ಇಲ್ಲಿ. ಏನಂತ ಗೊತ್ತಾಗ್ತಿಲ್ಲ. ವಿಚಿತ್ರವಾದ ಸೌಂಡು, ಸಿಂಹನೋ ಹುಲಿನೋ ಇರಬೇಕು. ಮುಂದಿಂದು ನಮ್ಮ ಬ್ರೋ ಹೇಳ್ತಾರೆ. ಈಗ ಯಾವ ಸಿಂಹನಿಲ್ಲ, ಹುಲಿನಿಲ್ಲ, ಬೆಳಗ್ಗೆ ಯಾವ ಬರ್ತಾ ಎಲ್ಲ ಜನಗಳಿದ್ಮೇಲೆ ಅವೇ ಓಡೋಗ್ತವೆ. ಇವಾಗ ನಾವೇನು ನಮ್ಮ ಅಜಯ್ ಹುಡುಕ್ಬೇಕಾಗೈತೆ. ಇವಾಗ ಅವ್ನು ಎಲ್ಲೋದ ಅಂತ ಗೊತ್ತಾಗ್ತಿಲ್ಲ. ಅಜಯ್ ಮಿಸ್ ಆಗ್ಬಿಟ್ಟಿದ್ದಾನೆ. ಅವ್ನು ಹುಡ್ಕೋ ಪರಿಸ್ಥಿತಿನಾಗೆ ಇದೀವಿ ನಾವು ಅಷ್ಟೇ. ಬನ್ನಿ ಇಲ್ಲ ಈಗ ಅಜಯ್ ಕುಮಾರ್ನ ಹುಡ್ಕೋ ಒಂದು ಟಾಸ್ಕ್ ಆಗಿಬಿಟ್ಟಿದೆ ಈಗ. ಏನ್ ಬ್ರೋ? ಕುಬ್ಬಾ ಅಜಯ್ ಮಾರ್ಕಂಡಯ್ಯ ಇಲ್ಲಿದನ್ ಬ್ರೋ. ಅಜಯ್ ಮಾರ್ಕಂಡಯ್ಯ ಅಡ್ಡ ಮಾರ್ಕ್ ಈಗ ಹೋಗ್ತಿದ್ರು. ಇಲ್ಲಿ ಮ್ಯಾಕ್ಸ್, ಅಲ್ಲಿ ಮಾರ್ಕ್, ಇಲ್ಲಿ ಮ್ಯಾಕ್ಸ್ ಅಲ್ಟ್ರಾ ಪ್ರೋ ಮ್ಯಾಕ್ಸ್, ಅಜಯ್ ಮಾರ್ಕಂಡಯ್, ವಿಕ್ರಾಂತ್ ರೋಣ. ನೀವು ಮರ್ತಿರ್ಬೋದು ಅನ್ಸುತ್ತೆ ನಾವು ಯಾರು ಅಂತ. ಇವ್ರು ಗೊತ್ತಲ್ಲ, ಗ್ರೇಟ್ ರಾಯಲ್ ಮ್ಯಾನ್ ಸುಕುನ. ದಿಸ್ ಇಸ್ ಮದರ ಹುಚಿಹಾ. ಈಗ ನಾವು ಕುದುರೆ ಹೆಜ್ಜೆ ಹತ್ತು ಬಂದ್ವಿ. ಈಗ ಒಬ್ಬೊಬ್ಬರನ್ನೇ ಎಕ್ಸ್ಪೀರಿಯನ್ಸ್ ಕೇಳೋಣ, ನಮ್ಮ ಫ್ರೆಂಡ್ಸನ್ನು. ಅಜಯ್ ಮಾರ್ಕಂಡಯ್ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ಹೆಂಗಿತ್ತು? ಸ್ಟಾರ್ಟಿಂಗ್ ನಾವೆಲ್ಲ ಎರಡು ಟೈಮ್ ಏನೋ ಹತ್ತಿದ್ವಿ. ನಮಗೇನು ಭಯನೇ ಅನಿಸ್ಲಿಲ್ಲ. ಫಸ್ಟ್ ಓಕೆ, ನಿಮಗೆ ಭಯ ಅನಿಸಿಲ್ಲ. ಕೆಲವೊಂದು ಹುಡುಗರೆಲ್ಲ ಭಯ ಪಟ್ಟರು, ನಮ್ಮ ಫ್ರೆಂಡ್ಸ್. ಹೇಳಿ ನಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಭಯ ಅಂತ ಏನೂ ಇಲ್ಲ, ಚೆನ್ನಾಗಿ ಹತ್ತಾ ಇದ್ವಿ. ಬಟ್ ನಮ್ದು ಏನಂತ ಅಂದ್ರೆ ಸ್ವಲ್ಪ ಕಾಲು ಕೈ ಸ್ವೆಟ್ಟಿಂಗ್ ಪ್ರಾಬ್ಲಮ್ ಅಷ್ಟೇ. ಅಲ್ಲಿ ಮೇಲೆ ಹತ್ತೋ ಟೈಮಲ್ಲಿ ಅದು ನಮ್ದು ಮೈನಸ್ ಪಾಯಿಂಟ್. ಅದರಲ್ಲೂ ಹತ್ತು ಬಂದಿದೀವಿ ಅಂದ್ರೆ ಹತ್ತವ್ರಿಗಿಂತಾನು ನಾವು ಫೇಮಸ್. ಇದು ನಮಗೆ ಫಸ್ಟ್ ಇನ್ಸಿಡೆಂಟ್ ನೀವು ಹೇಳಿ ಬ್ರೋ. ನಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ನಮಗೂ ಸ್ವಲ್ಪ ಭಯ ಆಗಿತ್ತು ಹೆಂಗ್ ಹತ್ತಬೇಕು ಅಂತ. ಒಂದ್ಸರಿ ನಾನು ಆಲ್ರೆಡಿ ಬಂದಿದ್ದೆ. ಒಬ್ಬರು ಧೈರ್ಯ ಮಾಡಿ ನನ್ನನ್ನು ಹತ್ಸಿದ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು ಫಸ್ಟ್ ಆಫ್ ಆಲ್. ಏನಂದರೆ ಈಗ ಉದಾಹರಣೆಗೆ ಕಾಲು ನನಗೆ ಹತ್ಬೇಕಾದ್ರೆ ಏನು ತೊಂದರೆ ಆಗಿಲ್ಲ. ಇಳಿಬೇಕಾದ್ರೆ ಸ್ವಲ್ಪ ಕೊನೆಯ ಸ್ಟೆಪ್ನಾಗೆ ಸ್ವಲ್ಪ ಕಾಲು ಜಾರ್ಬಿಡ್ತು. ಅವಾಗ ನಮ್ಮ ಅಜಯ್ ಹಿಡ್ಕೊಂಡಿದ್ದು ಒಳ್ಳೇದಾಯಿತು. ಬಟ್ ಕೆಳಗಿರೋರಿಗೆ ಅಲ್ಲ, ನಾವು ಹಿಡ್ಕೊಂಡಿದ್ದೀವಿ ಅಂತ. ಸಾರಿ ಬ್ರೋ, ನೀವು ಕೂಡ ಹಿಡ್ಕೊಂಡ್ರಿ. ಅಂಡ್ ದೆನ್ ಕೊನೆಗೆ ಅಲ್ಲಿ ಕೆಳಗಿರೋರಿಗೆ ನಾವು ಫನ್ನಾಗಿ ಕಾಣಿಸಿದ್ರು. ಏನೋ ಒಂದು ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸು ನಮ್ಮ ಜೀವನದಾಗೆ. ಗ್ರೇಟ್ ಅಡ್ವೆಂಚರ್. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ನಮ್ಮ ಫ್ರೆಂಡ್ಸ್ ಜೊತೆಗೆ, ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ನವರು, ನಮ್ಮ ರೂಮ್ಮೇಟ್ಸು. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಅಜಯ್ ಆ್ಯಂಡ್ ಶ್ರೀನಿವಾಸ್ ಬ್ರೋ. ನಿಮ್ಮನ್ನು ಈ ಕ್ಷಣನ ನಾನು ಮರೆಯೋಕ್ಕಾಗೋದಿಲ್ಲ. ಓಕೆ, ಮತ್ತೆ ಸಿಗೋಣ. ಬಾಯ್.